ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟ್ ಅನ್ನು ದುರುಪಯೋಗಪಡಿಸಿಕೊಂಡು ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಭೂ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಇದಕ್ಕೆ ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಬೆಳಗಾವಿನಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ನುಗ್ಗಿ ಪ್ರತಿಭಟನೆ ಮಾಡುವುದಾಗಿ ರೈತ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೆಳೆಗಳು ಸರ್ವಿಸ್ ಮಾಡುತ್ತಿರುವ ಕಂಪನಿ ಆಡಳಿತ ಮಂಡಳಿಗಳು ಕಡಲೆ ಸೂರ್ಯಪಾನ ಬೆಳೆಗಳಲ್ಲಿ ಟಿಪ್ಪರ್ ನಡೆಸಿ ಬೆಳೆಗಳನ್ನು ಕಲಬುರಗಿ ಸಿಮೆಂಟ್ ಕಂಪನಿಗಳು ಧಿಕ್ಕಾರ. ಭೂಮಿ ಬರ್ಬಾದ್ ಮಾಡಲು ಸಿಮೆಂಟ್ ಕಂಪನಿಗಳು ಧಿಕ್ಕಾರ. ಭೂಮಿ ಬಿಡೋದಿಲ್ಲ ಬಿಡೋದಿಲ್ಲ ರಾಜಾಬಾದ್ ಸೋಮನಾಥಳ್ಳಿ ರೈತರ ಭೂಮಿ ಬಿಡೋದಿಲ್ಲ. ಮಾನ್ಯರೇ, ವಿಷಯ ಕಲಬುರಗಿ ತಾಲೂಕಿನ ಕಿರಣಗಿ, ಸೋಮನಾಥಳ್ಳಿ, ಫಿರೋಜಾಬಾದ್ ಗ್ರಾಮಗಳಲ್ಲಿ ಒಟ್ಟು 1821 ಎಕರೆ ಜಮೀನುಗಳನ್ನು 2013ರಲ್ಲಿ ಕೈಗಾರಿಕೆ ಸ್ಥಾಪಿಸುವ ಸಲುವಾಗಿ ಸ್ವಾಧೀನಪಡಿಸಿಕೊಂಡರು. ಇಲ್ಲಿವರೆಗೆ ಯಾವುದೇ ಕೈಗಾರಿಕೆ ಸ್ಥಾಪನೆ ಮಾಡದೆ ಕಾರಣ ಸದರಿ ಜಮೀನುಗಳನ್ನು ಮರಳಿ ರೈತರಿಗೆ ಹಿಂದಿರುಗಿಸುವ ಕುರಿತು ಉಲ್ಲೇಖ. ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೈಗಾರಿಕೆ ಅಭಿವೃದ್ಧಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಬೆಂಗಳೂರು 1966 ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28/4ರವರೆಗೆ ಅಧಿಸೂಚನೆ ಸಂಖ್ಯೆ CI 279 SPQ 2013 ಬೆಂಗಳೂರು ದಿನಾಂಕ 14/6/2013 ಮಾನ್ಯ ಉಚ್ಚ ನ್ಯಾಯಾಲಯದ ಬೆಂಗಳೂರು ಪ್ರಕರಣ ಜೆ ವೆಂಕಟೇಶ್ ರೆಡ್ಡಿ ಮತ್ತು ಇತರರ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರ ತೀರ್ಪು ದಿನಾಂಕ 19/4/2017 ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಾವು ಕಿರಣಗಿ, ಸೋಮನಾಥಳ್ಳಿ ಹಾಗೂ ಫಿರೋಜಾಬಾದ್ ಗ್ರಾಮಗಳ ರೈತರಾಗಿದ್ದು ಸದ್ಯ ನಮ್ಮ ಜಮೀನುಗಳು ಭೂ ಸ್ವಾಧೀನದಿಂದಾಗಿ ಭೂ ನಿರಸಿತರು ಮತ್ತು ಸಂತ್ರಸ್ತರಾದ ರೈತರು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಕುಟುಂಬಗಳು ಪೂರ್ವಜರಿಂದಲೂ ರೈತರು ಕುಟುಂಬವಾಗಿದ್ದು ಈ ಜಮೀನುಗಳು ಉತ್ಪನ್ನದಿಂದ ನಮ್ಮ ಕುಟುಂಬದ ಉಪಜೀವನ, ಮಕ್ಕಳು ಲಾಲನೆ ಪಾಲನೆ, ವೃದ್ಧರ ಸಂರಕ್ಷಣೆ, ದನಕರುಗಳು ಸಾಕು ಪ್ರಾಣಿಗಳು ಸಂರಕ್ಷಣೆ ಮಾಡಿಕೊಳ್ಳುತ್ತಾ ಬಂದಿರುತ್ತೇವೆ. ಅದೇ ರೀತಿ ಭೂ ಕಾರ್ಮಿಕರು ಮತ್ತು ಇತರ 3 ಗ್ರಾಮಗಳ ಸಮಸ್ತ ಜನರು ಸಹಿತ ಸದರಿ ಗ್ರಾಮಗಳಲ್ಲಿ ಜಮೀನುಗಳಲ್ಲಿ ಕೂಲಿ ಮತ್ತು ಇತರ ಸಂಬಂಧಿತ ಕೆಲಸಗಳನ್ನು ಮಾಡಿಕೊಂಡು ಉಪಜೀವನ ಮಾಡಿಕೊಂಡು ಬದುಕುತ್ತಿದ್ದೇವೆ. ಗ್ರಾಮಗಳ ಜಮೀನುಗಳು 15 ಫೀಟ್ ಆಳವಾದ ಕಪ್ಪು ಮಣ್ಣು ಹೊಂದಿರುವ ಅತ್ಯಂತ ಫಲವತ್ತಾದ ಜಮೀನುಗಳಾಗಿರುತ್ತವೆ. ಸದರಿ ಅಂಶಗಳನ್ನು ಪರಿಗಣಿಸದೆ ಮತ್ತು ಸಾಗುವಳಿ ಮಾಡಲು ಯೋಗ್ಯವಿಲ್ಲದ ಜಮೀನುಗಳಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸಬೇಕೆಂದು ಸ್ಪಷ್ಟವಾದ ಕಾನೂನು ನಿಯಮಗಳಿದ್ದರೂ ಸಹ ಸದರಿ ನಿಯಮ ಮತ್ತು ಪ್ರಕ್ರಿಯೆಗಳನ್ನು ಪಾಲಿಸದೆ ಅಕ್ರಮವಾಗಿ ಸದರಿ ಜಮೀನುಗಳು ಕೈಗಾರಿಕಾ ಪ್ರದೇಶಕ್ಕೆ ಸೂಕ್ತವಾದ ಎಂದು 2 ಲಕ್ಷ ರೂಪಾಯಿ ಕಡಿಮೆ ದರ ನಿಗದಿ ಮಾಡಿ ರೈತರಿಗೆ ಮೋಸ ವಂಚನೆ ಮಾಡಿದ್ದು ಕಂಡುಬರುತ್ತದೆ. ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಜಾರಿಯಾದ ನಂತರ ಸದರಿ ಜಮೀನುಗಳು ಸ್ವಾಧೀನ ಪ್ರಕ್ರಿಯೆ ಮತ್ತು ಭೂ ಪರಿಹಾರದ ಹಣ ಸ್ಥಾಪನೆ ಮಾಡಿರುವುದಿಲ್ಲ. ಸದರಿ ಗ್ರಾಮಗಳು ರೈತರಾದ ನಾವು ನಮ್ಮ ಜಮೀನುಗಳಲ್ಲಿ ಇಲ್ಲಿಯವರೆಗೆ ನಾವೇ ಸಾಗುವಳಿ ಮಾಡುತ್ತಾ ಬಂದಿರುತ್ತೇವೆ. ಆದ್ದರಿಂದ ಮಾನ್ಯ ಸರ್ಕಾರ ಕೈಗಾರಿಕಾ ಸ್ಥಾಪನೆ ಮಾಡುತ್ತೇವೆ ಅಂತ ಸುಳ್ಳು ಹೇಳಿ ಮೋಸದಿಂದ ಬಲವಂತದಿಂದ ಭೂ ಸ್ವಾಧೀನ ಕಾಯ್ದೆಯನ್ನು ಮತ್ತು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಗೈಡ್ಲೈನ್ಸ್ ದುರುಪಯೋಗಪಡಿಸಿಕೊಂಡು ಅಕ್ರಮವಾಗಿ ಫಲವತ್ತಾದ ನಮ್ಮ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಇಲ್ಲಿವರೆಗೂ ಯಾವುದೇ ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪನೆ ಮಾಡದೆ ಪಡಿಸಿಕೊಂಡ ಜಮೀನುಗಳನ್ನು ಮರಳಿ ರೈತರಿಗೆ ಹಿಂದಿರುಗಿಸಲು ವಿನಂತಿ ಇರುತ್ತದೆ. ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಪ್ರಕರಣ ಜೆ ವೆಂಕಟೇಶ್ ರೆಡ್ಡಿ ಮತ್ತು ಇತರರ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರರ ತೀರ್ಪು ದಿನಾಂಕ 19/4/2017 ಪ್ರಕರಣ ಈ ಪ್ರಕರಣಕ್ಕೆ ಅನ್ವಯ ಆಗುತ್ತದೆ. ಬರ್ರಿ ನೀವು ಬರ್ರಿ